ಮೈಸೂರಿನಲ್ಲಿ ಕಾಂಗ್ರೆಸ್ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶ ಅಂದ್ರೆ 2 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನಿದೆಯಲ್ಲ ಅದನ್ನ ಪ್ರಸ್ತಾಪ ಮಾಡೋದಕ್ಕೆ ಮಾಡ್ತಾ ಇರುವಂತ ಸಮಾವೇಶ ಇದು. ಈ ಸಮಾವೇಶಕ್ಕೆ ಬಿಜೆಪಿಯ ನಾಯಕರು ಕೂಡ ಟೀಕೆಯನ್ನು ಮಾಡ್ತಿದ್ದಾರೆ. ಬಿಜೆಪಿ ಕಡೆಯಿಂದ ಸಹಜವಾಗಿ ಈ ರೀತಿಯ ಟೀಕೆ ಟಿಪ್ಪಣಿಗಳು ಬರೋದು ಸಹಜ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಸಾಧನೆಯ ಬಗ್ಗೆ ಮಾಡ್ತಾ ಇರುವಂತ ಸಮಾವೇಶ ಇದು, ಯಾವುದೇ ರೀತಿಯಾಗಿ ಶಕ್ತಿ ಪ್ರದರ್ಶನ ಇಲ್ಲ ಅಂತೇಳಿ. ಬಟ್ ನಮಗೆಲ್ಲ ಗೊತ್ತಿರುತ್ತೆ ಶಕ್ತಿ ಪ್ರದರ್ಶನ ಕೂಡ ಇದು. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಲೆವೆಲಲ್ಲಿ ಏನೆಲ್ಲ ಚರ್ಚೆ ಆಗಿದೆಯಲ್ಲ ಅಲ್ಲಿ ಇವರ ಮಾತನ್ನು ಕೇಳಿಲ್ಲ ಅನ್ನೋದು. ರಾಹುಲ್ ಗಾಂಧಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿಲ್ಲ ಅನ್ನೋದು. ಸೊ ತಮ್ಮ ಬೆಂಬಲ ಅಥವಾ ತಮ್ಮ ಶಕ್ತಿ ಪ್ರದರ್ಶನ ಹೇಗಿದೆ ಅನ್ನೋದ್ರ ಬಗ್ಗೆ ಸಹಜವಾಗಿ ಈ ಒಂದು ಸಮಾವೇಶ ಆಗುತ್ತೆ. ಅದರ ಜೊತೆಗೆ ಸಾಧನಾ ಸಮಾವೇಶ ಇರಬಹುದು, ತಪ್ಪೇನಿಲ್ಲ. ಬಟ್ ಟೈಟಲ್ ಅದು ಸಾಧನಾ ಸಮಾವೇಶ, ಆದರೆ ಒಳಗೆ ನಡೀತಾ ಇರೋದು ಶಕ್ತಿ ಸಮಾವೇಶ ಆಗುತ್ತೆ, ಶಕ್ತಿ ಪ್ರದರ್ಶನ ಆಗುತ್ತೆ ಇದು. ಆದರೆ ಒಟ್ಟಿನಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಅಂತೂ ಸಮಾವೇಶ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾಳಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಬರುವಂಥ ಸಾಧ್ಯತೆ ಇರುತ್ತೆ. 2 ವರ್ಷದಲ್ಲಿ ಏನೆಲ್ಲ ಕಿತ್ತು ಬಿಸಾಕಿದ್ರಲ್ಲ ಅದರ ಬಗ್ಗೆ ಕಾರ್ಯಕ್ರಮ ಇದು. ಸಾಧನಾ ಸಮಾವೇಶ, ಸರ್ಕಾರ ಹೇಳಿಕೊಳ್ಳುವಂಥ ಸಾಧನೆಯನ್ನ 2 ವರ್ಷದಲ್ಲಿ ಏನು ಮಾಡಿದೆ ರಾಜ್ಯದ ಜನರು ಕೇಳ್ತಾ ಇರುವಂಥ ಪ್ರಶ್ನೆ. ಪಂಚ ಗ್ಯಾರಂಟಿಗಳ ಹೊರತಾಗಿ ಸರ್ಕಾರ ರಾಜ್ಯದ ಜನರಿಗೆ ಏನು ಕೊಟ್ಟಿದೆ ಇರುವಂಥ ದೊಡ್ಡ ಮಟ್ಟದ ಪ್ರಶ್ನೆ. ಪವರ್ ಶೇರಿಂಗ್, ಸೆಪ್ಟೆಂಬರ್ ಕ್ರಾಂತಿ, ಅಧಿಕಾರ ಬದಲಾವಣೆ, ಹೆಚ್ಚುವರಿ DCM, KPCC ಅಧ್ಯಕ್ಷರ ಬದಲಾವಣೆ, ಹೀಗೆ ಬೇರೆ ಬೇರೆ ವಿಚಾರ. ಮೂಡ ಹಗರಣ, ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಹಗರಣ ಬಿಟ್ಟರೆ ಬೇರೇನೂ ಸಾಧನೆ ಮಾಡಿದೆ ಸರ್ಕಾರ. ರಾಜ್ಯದ ಜನರು ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನುಳಿದಂತೆ ವಿಪಕ್ಷದವರು ಕೇಳ್ತಾ ಇರುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಉತ್ತರಿಸಲೇಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕಿದೆ. ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅದು. ಆರೋಪಗಳಿಗೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನ ಇಲ್ಲಿ ಮುಖ್ಯಮಂತ್ರಿಗಳೇನೋ ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಹುಟ್ಟಿಕೊಳ್ಳುವಂಥ ಪ್ರಶ್ನೆ, ನಾನಾಗಲೇ ಹೇಳಿದೆ, 2 ವರ್ಷದಲ್ಲಿ ಸರ್ಕಾರ ಹೇಳಿಕೊಳ್ಳುವಂಥ ಸಾಧನೆ ಏನ್ ಮಾಡಿದೆ? ನೀವು ಸಾಧನಾ ಸಮಾವೇಶದ ಮೂಲಕ ಹೇಳೋಕೆ ಹೊರಟಿರೋದು ಮಾಡಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ, ಸಾಧನೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾಳೆ ಆಗತ್ತೆ. ಅದೇ 2 ವರ್ಷದ ನೀವು ಹೇಳ್ದಂಗೆ ಗ್ಯಾರಂಟಿ ಬಿಟ್ಟರೆ ಇನ್ನೇನಾಗಿದೆ, ಏನೂ ಆಗಿಲ್ಲ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಲ್ಲ ಒಂದು ಕಡೆ ಶಕ್ತಿ ಪ್ರದರ್ಶನ ಇರಬಹುದಾ ಅಂತ ಅನಿಸ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಲೆವೆಲಲ್ಲಿ ಪವರ್ ಶೇರಿಂಗ್, CM ಬದಲಾವಣೆ ಚರ್ಚೆ ಆಗ್ತಾ ಇರೋದ್ರಿಂದಾಗಿ, ದಿಢೀರಾಗಿ ಈ ರೀತಿಯ ಸಮಾವೇಶ ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿ ಈ ರೀತಿಯ ಅನುಮಾನ ವ್ಯಕ್ತವಾಗ್ತಾ ಇದೆ. 1 ವರ್ಷ ಆಯಿತು, 2ನೇ ವರ್ಷದಲ್ಲಿ ಈ ರೀತಿಯಾಗಿ ಬಿಟ್ಟಿ ಹಣ ಸಿಕ್ತು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದು ಅವಶ್ಯಕತೆ ಏನು ಇರಲಿಲ್ಲ. ಸೊ ಗೊತ್ತಿಲ್ಲ, ನಾಳೆ ಗೊತ್ತಾಗತ್ತೆ. ಒಟ್ಟಿನಲ್ಲಿ ಸಾಧನಾ ಸಮಾವೇಶದ ವಿಚಾರಕ್ಕೆ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ರು, ಸಾವಿರಾರು ಕೋಟಿ ಹಣವನ್ನು ಮಂಜೂರು ಮಾಡಿದ್ದೇವೆ, ಇದನ್ನು ಜನರಿಗೆ ಹೇಳೋಕೆ ಸಮಾವೇಶವನ್ನು ಮಾಡಿದ್ದೇವೆ. ಯಾವ ಯೋಜನೆ ಮೂಲಕ ಸಾವಿರಾರು ಕೋಟಿ ಹಣವನ್ನ ಮಂಜೂರು ಮಾಡಿದ್ದೀರಾ? ಹೊಸ ಯೋಜನೆಗಳನ್ನೇನಾದರೂ ತಂದ್ರ? ಈ ಗ್ಯಾರಂಟಿ ಯೋಜನೆಗಳ ಹೊರತಾಗಿ ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ ಇದೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತೇಳಿ, ಇನ್ನೊಂದು ಕಡೆಯಲ್ಲಿ ಸಾರಿಗೆ ಬಸ್ಗಳಲ್ಲಿ ಸೀಟ್ ಸಿಗ್ತಾ ಇಲ್ಲ, ಹಾಗೇನೆ ತುಂಬಾ ರಶ್ ಇರ್ತಾ ಇದೆ, ವಿದ್ಯಾರ್ಥಿಗಳಿಗೆ ಹೋಗೋಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಸಾಲು ಕಂಪ್ಲೇಂಟ್ಗಳು ನಿಮ್ಮ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅನುದಾನವನ್ನ ಎಲ್ಲಿಂದ ಬಿಡುಗಡೆ ಮಾಡಿದ್ರಿ? ಯಾವ ಹೊಸ ಯೋಜನೆಯನ್ನ ಜನರಿಗೆ ಪರಿಚಯಿಸಿದ್ರಿ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಇನ್ನು ಪ್ರಮುಖವಾಗಿ CM ಭೇಟಿಗೆ ರಾಹುಲ್ ಗಾಂಧಿ ಸಮಯ ನೀಡಿಲ್ಲ ಅನ್ನುವಂಥ ವಿಚಾರ, ಕಾಂಗ್ರೆಸ್ಗೆ ಸವಾಲು ಹಾಕಲು ಇದೊಂದು ಸಾಧನಾ ಸಮಾವೇಶ ಅಂತ ಮೈಸೂರಿನಲ್ಲಿ BY ವಿಜೇಂದ್ರ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಇದು ಸಾಧನಾ ಸಮಾವೇಶ ಅಲ್ಲ, ಬ್ಲಾಕ್ ಮೇಲ್ ಸಮಾವೇಶ ಅಂತೇಳಿ. CM ಸ್ಥಾನ ಅಲ್ಲಾಡುವ ವೇಳೆ ಈ ರೀತಿಯ ಸಮಾವೇಶವನ್ನು ಮಾಡ್ತಾರೆ. CM ರಾಜೀನಾಮೆ ನೀಡುವ ಸಮಯ ಬಂದಾಗಿದೆ ಅಂತೇಳಿ ಈ ರೀತಿಯ ಸಮಾವೇಶ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸುವಂಥ ತಂತ್ರ ಸಿದ್ದರಾಮಯ್ಯನವರದ್ದು ಅಂತ ಬಿಜೆಪಿ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಿಜೇಂದ್ರ ಅವರು ಇದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಾಡ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಯಾವ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬಂದಿದೆ, ಮುಖ್ಯಮಂತ್ರಿ ಸ್ಥಾನ ಅಲ್ಲಾಡ್ತಿದೆ ಅಂತ ಹೇಳಿದಾಗಲೆಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಯಾವ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬಂದಿದೆ, ಮುಖ್ಯಮಂತ್ರಿ ಸ್ಥಾನ ಅಲ್ಲಾಡ್ತಿದೆ ಅಂತ ಹೇಳಿದಾಗಲೆಲ್ಲ